ಮಾರ್ಕೆಟ್ನಲ್ಲಿ ಬೆಳೆಗಾರರಿಗೆ ಕಮಿಷನ್ ಕಾಟ, ರೈತರಿಗೆ ತಪ್ಪದ ಹೆಣಗಾಟ, ವರ್ತಕರಿಗೆ ಎಚ್ಚರಿಕೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಕೊಳ್ಳೆ ಹೊಡೆದ ದುಡ್ಡಿನಿಂದ ರಾಜಕೀಯ ಮಾಡ್ತಿದ್ದಾರೆ, ಆ ದುಡ್ಡು ತಿನ್ನಿ ಮತ ನನಗೆ ಕೊಡಿ, ಶಾಸಕ ಪುಟ್ಟಸ್ವಾಮಿಗೌಡರನ್ನು ಕುಟುಕಿದ ಎನ್ಎಚ್ಎಸ್. ಪ್ರಭಾವಿ ರಾಜಕಾರಣಿಗಳ ತವರಲ್ಲೇ ಅಕ್ರಮ ಬ್ಲಾಸ್ಟಿಂಗ್ ಮಾಡುತ್ತಿದ್ದವರನ್ನು ಹೆಡೆಮುರಿ ಕಟ್ಟಿದ ಪೊಲೀಸರು, ತಪ್ಪಿದ ಭಾರೀ ಅನಾಹುತ. ಆಕಸ್ಮಿಕ ಬೆಂಕಿಯಿಂದ ಗ್ರಾಮದಲ್ಲಿ ಅವಘಡ, ಬೆಂಕಿಗಾಹುತಿಯಾದ ಬಣವೆ ಮರಗಳು, ಲಕ್ಷಾಂತರ ರು ನಷ್ಟದಲ್ಲಿ ಮುಳುಗಿದ ರೈತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಲ್ಲಿ ಹೂ ಬೆಳೆಗಾರರಿಗೆ ಕಮಿಷನ್ ಕಾಟ ಹೆಚ್ಚಾಗಿದ್ದು, ರೈತರ ನೆರವಿಗೆ ಧಾವಿಸಿರುವ ಶಾಸಕ ಪ್ರದೀಪ್ ಈಶ್ವರ್ ಹೂವಿನ ವರ್ತಕರಿಗೆ ಕಮಿಷನ್ ಪಡೆಯದಂತೆ ಎಚ್ಚರಿಕೆ ನೀಡಿರುವುದಲ್ಲದೆ ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೂ ಈ ಸಮಸ್ಯೆ ತಂದು ರೈತರ ಸುಲಿಗೆ ತಪ್ಪಿಸಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಕಷ್ಟದ ಬಗ್ಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಪಾತಾಳದಿಂದ ಬೋರ್ವೆಲ್ನಲ್ಲಿ ನೀರು ತೆಗೆದು ಬೆಳೆಗಳಿಗೆ ಹಾಯಿಸಿ ಕಷ್ಟಪಟ್ಟು ಬೆಳೆ ಬೆಳೆಯುವ ಇವರಿಗೆ ಕಾಟ ಕೊಡೋಕೆ ಮಳೆ ಬರದೇ ಇರೋದು, ಬೆಳೆಗೆ ರೋಗಗಳ ಕಾಟ, ಅತಿಯಾದಂತಹ ಮಳೆ ಬರುವಂಥದ್ದು, ಇನ್ನು ಬೆಳೆ ಇಡೋ ತೋಟಕ್ಕೆ ಬೋರ್ವೆಲ್ಗಳಿಗೆ ಕೇಬಲ್ ಕಳ್ಳರ ಕಾಟ, ಹೀಗೆ ಸಾಲು ಸಾಲು ಕಷ್ಟಗಳನ್ನು ಎದುರಿಸಿ ಬೆಳೆ ಬೆಳೆದು ಮಾರ್ಕೆಟ್ಗೆ ತಂದ್ರೆ ಅಲ್ಲಿ ಬೆಲೆ ನಷ್ಟದ ಸಮಸ್ಯೆ. ಇಂತಹ ನರಕ ಸದೃಶ ಕಷ್ಟಗಳಲ್ಲಿರುವಂತಹ ಜಿಲ್ಲೆಯ ರೈತರಿಗೆ, ಹೂ ಬೆಳೆಗಾರರಿಗೆ ಇನ್ನೊಂದು ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಬಾಯಿ ಬಿಟ್ಟು ಹೇಳಿಕೊಳ್ಳಲಾಗದೆ, ಅನುಭವಿಸಲಾಗದೆ ಹೂ ಬೆಳೆಗಾರರು ಹೆಣಗಾಡ್ತಾ ಇದ್ದಾರೆ. ಈ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ನೇರ ಭಾಷೆಯಲ್ಲಿ ಸುಲಿಗೆ ಅಂತಲೇ ಹೇಳಬಹುದು. ಆದ್ರೆ ಇದಕ್ಕೆ ಹೂವಿನ ಮಾರ್ಕೆಟ್ನಲ್ಲಿ ಕಮಿಷನ್ ಅಂತ ಕರೀತಾರೆ. ಹೌದು ವೀಕ್ಷಕರೇ, ಹೂವಿನ ಮಾರ್ಕೆಟ್ನಲ್ಲಿ ಹೂವಿನ ಖರೀದಿದಾರರಿಗೂ ಹೂವಿನ ಬೆಳೆಗಾರರಿಗೂ ನಡುವೆ ಸೇತುವೆಯಾಗಿ ಇರಬೇಕಾಗಿದ್ದ ಹೂವಿನ ವರ್ತಕರು ನೇರ ಸುಲಿಗೆಗೆ ಇಳಿದು ಬಿಟ್ಟಿದ್ದಾರಾ ಅನ್ನೋ ಥರ ಕಮಿಷನ್ ವ್ಯವಹಾರ ನಡೆಸ್ತಿದ್ದಾರೆ. ಅದೂ ಅಷ್ಟಿಷ್ಟಲ್ಲ, ಹೇಳ್ತೀನಿ ಕೇಳಿ. ಹೂವಿನ ವ್ಯಾಪಾರಕ್ಕೆ ರೈತರು ಹರಾಜು ಮುಗಿದ ಮೇಲೆ ಹಣ ಪಡೆಯುವಾಗ 10% ಕಮಿಷನ್ ಕೊಡಬೇಕು. ಅಷ್ಟೇ ಅಲ್ಲದೆ 10 kg ಹೂವಿಗೆ 1 kg ಹೂವಿನ ತೂಕ ಮೈನಸ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಹೂವಿನ ತೂಕ ರೌಂಡ್ ಫಿಗರ್ ಬರದೇ ಇದ್ರೆ, ಅಂದ್ರೆ ಹೂವಿನ ಬ್ಯಾಗು 48 kg 950 ಗ್ರಾಮ್ ತೂಗಿದ್ರೆ ಕೆಜಿಗೆ 50 ಗ್ರಾಮ್ ಕಮ್ಮಿ ಇದ್ರೂ ಸಹ ಅದು 48 kg ಅಂತಲೇ ಲೆಕ್ಕ ಹಾಕ್ತಾರೆ. ಅಂದ್ರೆ 1 kgಗೆ 70 ರೂಪಾಯಿ ದರ ಇದ್ರೆ 50 ಗ್ರಾಮ್ ಕಡಿಮೆ ಇದ್ದದ್ದಕ್ಕೆ 67 ರೂಪಾಯಿ 50 ಪೈಸಾ ಕಳೆದುಕೊಳ್ಬೇಕಾದಂತ ಪರಿಸ್ಥಿತಿ ಹೂ ಬೆಳೆಗಾರರದ್ದು. ಈ ಕುರಿತು ರೈತರು ಏನ್ ಹೇಳ್ತಾರೆ ಕೇಳಿ. ಔಷಧಿ ಹೊಡೆಯೋದು ತುಂಬಾ ಕಷ್ಟನೇ ಇದೆ. ಒಂದ್ಸರಿ ಔಷಧಿ ಹೊಡಿಬೇಕು, ಯಾವುದೇ ತರ ಔಷಧಿ ಹೊಡಿಬೇಕಂದ್ರೂ ಟಿಫನ್ ಮಾಡಿದ್ರೆ ಹೊಡೆಯಕ್ ಆಗೋದಿಲ್ಲ. ವಾಮಿಟ್ ಬೇರೆ ಆಗುತ್ತೆ, ಅದು ಸಿಕ್ಕಾಪಟ್ಟೆ ಕಷ್ಟ. ಅದ್ರಲ್ಲಿ ಕಳ್ತನ ಬೇರೆ, ಅದು ಇದು ಕೇಬಲ್ ಕಳ್ತನ ಮಾಡ್ಕೊಂಡು ಹೋಗೋದು, ಅಂಥವ್ರು ಇಂಥವ್ರು ಎಲ್ಲ ಬರ್ತಾ ಇರ್ತಾರೆ. ಅದೆಲ್ಲ ತುಂಬಾ ಕಷ್ಟ ಇದೆ. ಕರೆಂಟ್ ಒಂದೊಂದು ಟೈಮ್ ಕೊಡ್ತಾರೆ, ಒಂದೊಂದು ಟೈಮ್ ಕೊಡಲ್ಲ. ಈ ತರ ಕಷ್ಟಗಳೆಲ್ಲ ಅನುಭವಿಸಿ ನಾವು ಹೂವು ಬೆಳಿಬೇಕು. ಅದರಲ್ಲಿ ಮಾರ್ಕೆಟಲ್ಲಿ ಇದೊಂಥರ ಸಮಸ್ಯೆ ಇದೆ. 110 ರೂಪಾಯಿ ಕಮಿಷನ್ನು. ಈ 10,000 ರೂಪಾಯಿ ಆದ್ರೆ 1,000 ರೂಪಾಯಿ ಅವ್ರಿಗೆ ಹೋಗುತ್ತೆ, 1 ಲಕ್ಷ ಆದ್ರೆ 10,000 ರೂಪಾಯಿ ಅವ್ರಿಗೆ ಹೋಗುತ್ತೆ. ನಮ್ಗೆ ಸಿಗೋದೇನಿದೆ ಇದರಲ್ಲಿ? 48 kg 950 ಗ್ರಾಮ್ ಬಂದ್ರು 48 kgನೇ ಲೆಕ್ಕ. ಈ ತರ ಸಮಸ್ಯೆಗಳಿದಾವೆ. ಕೇಳಿದ್ರಲ್ಲ, ವಾಸ್ತವದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಮಗಳ ಬೈಲಾದಲ್ಲಿ ಕಮಿಷನ್ ಪಡೆಯಬಾರದು ಅಂತಲೇ ಇದೆ. ರೈತರಿಂದ ಕಮಿಷನ್ ಪಡೆಯಬಾರದು. ಯಾಕಂದ್ರೆ ವರ್ತಕರು ಕೇವಲ ಸೇವೆ ಒದಗಿಸ್ತಾ ಇಲ್ಲ, ಬದಲಿಗೆ ಲಾಭಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ರೈತರಿಂದ ಸ್ಥಳೀಯವಾಗಿ 50 ರೂಪಾಯಿ ಕೆಜಿಗೆ ಪಡೆದಂತ ಹೂವು ಹೈದರಾಬಾದ್ನಲ್ಲೋ ತಿರುಪತಿಯಲ್ಲೋ 100 ರೂಪಾಯಿಗೋ 150 ರೂಪಾಯಿಗೋ ಮಾರಾಟ ಆಗ್ತದೆ. ಹೀಗಾಗಿ ಸರಕು ಸಾಗಾಣಿಕೆ ವೆಚ್ಚ, ಸಾಗಾಣಿಕೆ ವೇಳೆ ಉಂಟಾಗೋ ನಷ್ಟ ಎಲ್ಲ ಸೇರಿಸಿದ್ರು ವರ್ತಕರು ಸೇಫರ್ ಸೈಡ್ ಇರ್ತಾರೆ. ಹೀಗಾಗಿ ಸರ್ಕಾರ ಯೋಚನೆ ಮಾಡಿಯೇ ಕಮಿಷನ್ ತೆಗೆದುಕೊಳ್ಬಾರ್ದು ಅಂತ ನಿಯಮ ಮಾಡಿದೆ. ಆದರೂ ವರ್ತಕರು ಕಮಿಷನ್ ಪಡೆದೇ ವ್ಯಾಪಾರ ಮಾಡೋದು ಅನ್ನೋರು ಕೆಲವರಿಂದಾಗಿ ಇಡೀ ಮಾರುಕಟ್ಟೆ ಈಗ ಕಮಿಷನ್ ಹೆಸರಿನ ಸುಲಿಗೆಗೆ ಸಿಲುಕಿದೆ ಅನ್ನೋ ಆರೋಪ ರೈತರಿಂದ ಕೇಳಿಬಂದಿದೆ. ಇನ್ನು ಇದರ ವಿರುದ್ಧ ಪ್ರತಿಭಟಿಸೋಕೆ, ಪ್ರಶ್ನೆ ಮಾಡೋಕೆ ಆಗದೆ ಹೂವಿನ ಅಂಗಡಿ ಮಾಲೀಕರ, ಏಜೆಂಟರ ಸಮರ್ಥನೆಗಳಿಗೆ ಉತ್ತರ ಕೊಡಲಾಗದೆ ಬಾಯಿಗೆ ಬೀಗ ಹಾಕಿಕೊಳ್ಳಬೇಕಾದ ಪರಿಸ್ಥಿತಿಯಲ್ಲಿ ರೈತರು ಅಸಹಾಯಕರಾಗಿದ್ದಾರೆ. ಈ ಹಿಂದೆ ಇದೇ ವಿಚಾರವಾಗಿ ಭಾರಿ ಗಲಾಟೆಗಳು ಆಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ರೈತರ ಕೂಗು ತಲುಪಿದ್ರು ಇದುವರೆಗೂ ರೈತರಿಗೆ, ಹೂ ಬೆಳೆಗಾರರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿವೆ. ಇನ್ನು ಈ ಕುರಿತು ಎಂಎಂಟಿವಿ ವಾಹಿನಿಯೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಏನು ಹೇಳಿದ್ದಾರೆ ನೀವೇ ಕೇಳಿ.
ಸರ್ ನಮಸ್ಕಾರ. ಶಾಸಕರು ಪ್ರದೀಪ್ ಈಶ್ವರ್ ಅವರಿಗೆ MMT ವಾಹಿನಿಯಿಂದ ಸದಾಶಿವ ಆರಾಧ್ಯ ಮಾತನಾಡ್ತಾ ಇದ್ದೀನಿ. ನಮಸ್ತೆ ಸರ್. ಸರ್, ಚಿಕ್ಕಬಳ್ಳಾಪುರದ ಶಾಸಕರು ನೀವು. ಚಿಕ್ಕಬಳ್ಳಾಪುರದ ಮಾರುಕಟ್ಟೆ ಬಗ್ಗೆ, ಇಲ್ಲಿನ ರೈತರ ಪರಿಸ್ಥಿತಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಸಮಸ್ಯೆಯೊಂದನ್ನು ಈಗ ನಿಮ್ಮ ಗಮನಕ್ಕೆ ತರಬೇಕಾಗಿದೆ. ನಾನು ವಿವರಿಸ್ತೀನಿ. ಆಲ್ರೆಡಿ ನನ್ನ ಗಮನಕ್ಕೆ ಬಂದಿದೆ ಸದಾಶಿವ್ ಸರ್. ಇದು ನಾನೇ ವಾಲಂಟ್ರಿ ಆಗಿ ತಗೊಂತಾ ಇರೋ ಆಕ್ಷನ್ ಇದು. ಚಿಕ್ಕಬಳ್ಳಾಪುರ ಫ್ಲವರ್ ಮಾರ್ಕೆಟ್ ಅಲ್ಲಿ ರೈತರ ಹತ್ರ ವರ್ತಕರು 10% ಕಮಿಷನ್ ತಗೊಂತಾ ಇದ್ದಾರೆ, ಮತ್ತೆ 1 kg ಹೂವ ಲೆಸ್ ಮಾಡ್ತಿದ್ದಾರೆ ಅಂತೇಳಿ ನನಗೊಂದು 10 ಜನ ರೈತರು ಬಂದು ಮನವಿ ಕೊಟ್ಟಿದ್ದಾರೆ. ಹೌದು. ಕಾನೂನಲ್ಲಿ ಏನಿದೆ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೆ ರೈತರ ಹತ್ರ ಕಮಿಷನ್ ತಗೋಬಾರ್ದು. ಅವರು ವರ್ತಕರೇನು ಮಾಡ್ತಿದ್ದಾರೆ, ಅವರು ರಾಜಾರೋಷವಾಗಿ ಏನೋ ಸರ್ಕಾರ ಕಾನೂನು ಅವರ ಅಪ್ಪಂದು ಅನ್ನೋ ತರ 10% ಕಮಿಷನ್ 1 kg ಹೂವ ಲೆಸ್ ಮಾಡೋದು ಹಿಂಗೆಲ್ಲ ರೈತರಿಗೆ ತೊಂದರೆ ಮಾಡ್ತಿದ್ದಾರೆ. ಸೊ ನಾನೆಲ್ಲಾ ಫ್ಲವರ್ ಮಾರ್ಕೆಟ್ ನ ವರ್ತಕರಿಗೆ ವಾರ್ನ್ ಮಾಡ್ತಾ ಇದ್ದೀನಿ. ಇದು ರಿಪೀಟ್ ಆದ್ರೆ ನಾನೆಲ್ಲ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಈಗಾಗಲೇ ನಾನು ಈ ಸಂದರ್ಭ ನಾನು ಸಂಬಂಧಪಟ್ಟ ಎಲ್ರಿಗೂ, ಇದನ್ನ APMC ಸ್ಟೇಟ್ ಡೈರೆಕ್ಟರ್ಗೆ, APMC ಮಿನಿಸ್ಟರ್ಗೆ, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ನಾನು ಈಗಾಗಲೇ ನಿನ್ನೆ ಪತ್ರ ಬರೆದಿದ್ದೀನಿ. ಮೋಸ್ಟ್ಲಿ ವೆರಿ ಸೂನ್. ಮತ್ತೆ ಅಲ್ಲಿ ಕೆಲವರೆಲ್ಲ 2-3 ಲೈಸೆನ್ಸ್ ಅಂದ್ರೆ ಕಾನೂನು ವಿರುದ್ಧವಾಗಿ ಮಾಡಿ ರೈತರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾರೆ. ನಾನಂತೂ ಸರಿಸುಮಾರು ನನ್ನ ಕ್ಷೇತ್ರದ 10-15 ಸಾವಿರ ರೈತರಿಗೆ ಇದು ಅನುಕೂಲ ಆಗ್ಬೇಕು. ನಾನೆಲ್ಲ ವರ್ತಕರಿಗೆ ಹೇಳ್ತೀನಿ, ಇನ್ನು ಮುಂದೆ ಏನಾದ್ರು ಕಮಿಷನ್ ತಗೊಳ್ಳೋದು ನನ್ನ ಗಮನಕ್ಕೆ ಬಂದ್ರೆ ನಾನು ಸುಮ್ಮನೆ ಯಾರನ್ನು ನಾನು ಹೇಳ್ತಾ ಇದ್ದೀನಿ, ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ, FIR ರಿಜಿಸ್ಟರ್ ಮಾಡ್ತೀನಿ. ಮತ್ತೆ ಅವರು ವರ್ತಕರು ಇವ್ರು ಇನ್ಫ್ಲೂಯೆನ್ಸ್ ಮಾಡಕ್ಕೆಲ್ಲ ಬಂದ್ರೆ ಅದಕ್ಕೆ ಜಗ್ಗವ್ ನಾನಲ್ಲ ಸರ್. ಸರ್, ಈಗ ಏನಾಗಿದೆ ಅಂದ್ರೆ ತೂಕದಲ್ಲಿ ಕೂಡ ಒಂದು ಕಡೆ 10 kg ಹೂವಕ್ಕೆ 1 kg ಲೆಸ್ ಮಾಡೋದು ಅಲ್ಲದೆ, ಒಂದು ವೇಳೆ 49 kg 950 ಗ್ರಾಮ್ ಬಂದ್ರೆ ಅವ್ರ ತೂಕ 49 kg 950 ಗ್ರಾಮ್ ಬಂದ್ರೆ 50 ಗ್ರಾಮ್ ಕಡಿಮೆ ಇರೋದಕ್ಕೂ ಆ 1 kgಯನ್ನ ಕನ್ಸಿಡರ್ ಮಾಡೋದಿಲ್ಲ. ಬದಲಿಗೆ ಅದನ್ನ 49 kg ಅಂತಲೇ ಲೆಕ್ಕ ತಗೊಳ್ತಾರೆ. ಈ ರೀತಿನಲ್ಲೂ ನಷ್ಟ ಆಗ್ತಾ ಇದೆ. ಮತ್ತೆ 10 kg ಹೂವಕ್ಕೆ 1 kg ಲೆಸ್ ಮಾಡ್ತಾರೆ. ಆ ರೀತಿಯಲ್ಲೂ ನಷ್ಟ ಆಗ್ತಾ ಇದೆ. ಜೊತೆಗೆ ದುಡ್ಡು ಕೊಡೋ ವಿಷಯದಲ್ಲಿ 10% ಕಮಿಷನ್ ತಗೊಳ್ತಿದ್ದಾರೆ. ಸರ್, ನಾನು ಎಲ್ಲಾ ರೈತರಿಗೆ ರಿಕ್ವೆಸ್ಟ್ ಮಾಡೋದು, ನಾವು ರೈತರ ಪರ. ಈ ವರ್ತಕರ ಈ ದಬ್ಬಾಳಿತನಕ್ಕೆ ನಾನು ಬ್ರೇಕ್ ಹಾಕ್ತೀನಿ. ಈ ವರ್ತಕರದು ಒಳ್ಳೆ ವರ್ತಕರಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈ ವರ್ತಕರದು ಒಂದು ಮಾಫಿಯಾ ಆಗೋಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಏನಾಗೋಗಿದೆ, ವಿಶೇಷವಾಗಿ ಫ್ಲವರ್ ಮಾರ್ಕೆಟ್ ಅವ್ರದ್ದು. ಅವರು ಇನ್ನು ಅವ್ರ ಹತ್ರ ಹೋಗ್ತೀನಿ, ಇವ್ರ ಹತ್ರ ಹೋಗ್ತೀನಿ ಅಂದ್ರೆ ಅವೆಲ್ಲ ನನ್ನ ಹತ್ರ ನಡೆಯಲ್ಲ. ಕಾನೂನ ಫಾಲೋ ಮಾಡ್ಬೇಕು. ಇಂತ ಗೊಡ್ಡು ಬೆದರಿಕೆಗಳು ಹಾಕುವಂತ ಮಾಫಿಯಾ ಫ್ಲವರ್ ಮಾರ್ಕೆಟ್ ಅಲ್ಲಿ ಕುತ್ಕೊಂಡಿದೆ. ನಾನು ಇವ್ರಿಗೆ ವಾರ್ನ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲೆಲ್ಲ ಬಹಳ ವರ್ತಕರು ಕೆಲವರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ನಾನು ಅವ್ರಿಗೆ ವಾರ್ನ್ ಮಾಡ್ತಿದ್ದೀನಿ, ಯಾರಾದ್ರೂ ಐ ಡೋಂಟ್ ಕೇರ್, ನಾಳೆಯಿಂದ ಕಮಿಷನ್ ತಗೊಳ್ಳೋದು ನಿಲ್ಲಿಸ್ಬೇಕು. ನೀವೇನಾದ್ರು ತಗೊಳ್ಳೋದು ಕಂಟಿನ್ಯೂ ಮಾಡಿ ಕಾನೂನು ವಿರುದ್ಧ ಹೋದ್ರೆ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ. ಮತ್ತೆ ಇನ್ನೊಂದು ವಿಶೇಷ ಸರ್, ಅಲ್ಲೇನಾಗ್ತಿದೆ, ನಾನು APMC ಮಾರ್ಕೆಟ್ನ ಹಳೆ APMCಗೆ ಈಗ ಹೊಸ ಮಾರುಕಟ್ಟೆ ಆಗಕ್ಕೆ ಇನ್ನೊಂದು 2-3 ವರ್ಷ ಆಗುತ್ತೆ ಸರ್. ಮತ್ತೆ ಅಲ್ಲಿ ಏನಾಗ್ತಿದೆ, ಇರೋ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕೊಡಕ್ ಆಗ್ತಿಲ್ಲ. ಏನಾಗಿದೆ, ಪ್ರೈವೇಟ್ ಲ್ಯಾಂಡ್ ಆಗಿರೋದ್ರಿಂದ ನೀವು ಅಲ್ಲಿ ರೋಡ್ ಹಾಕಕ್ಕಾಗಲ್ಲ, ಟಾಯ್ಲೆಟ್ಸ್ ಕಟ್ಟಕ್ಕಾಗಲ್ಲ. ನಾವಿನ್ನ ಹೊಸ ಮಾರ್ಕೆಟ್ ಆಗೋದು ಇನ್ನೊಂದು 2-3 ಇಯರ್ಸ್ ಆಗುತ್ತೆ ಸರ್. ಬಿಕಾಸ್ ಒಂದು 100-120 ಕೋಟಿದು ಒಂದು ಮಾರ್ಕೆಟ್ ಕಟ್ಟಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ಅಲ್ಲಿವರೆಗೂ ಹಳೆ APMC ಮಾರುಕಟ್ಟೆಗೆ ಶಿಫ್ಟ್ ಮಾಡ್ಬೋದಾ ಅಂತ ನಾನು ಸ್ಟೇಟ್ ಮಿನಿಸ್ಟರ್ಸ್ಗೆ ಒಂದು ಪತ್ರ ಬರೆದಿದ್ದೀನಿ. ನೋಡಿ ಸರ್, ಗರಿಷ್ಠ ಮಟ್ಟದಲ್ಲಿ ಹೂ ಬೆಳೆಗಾರರಿಗೆ ಇವತ್ತಿನ ದಿವಸ ಒಂದು ಸರ್ಕಾರದ ಬೆಂಬಲ ಅಗತ್ಯವಾಗಿದೆ. ಅವ್ರ ಮೇಲೆ ನಡೀತಾ ಇರತಕ್ಕಂತ ದಬ್ಬಾಳಿಕೆ, ಶೋಷಣೆ ನಿಲ್ಬೇಕಾಗಿದೆ. ಇದಕ್ಕೆ ಶಾಸಕರಾಗಿ ನೀವೇನು ಕ್ರಮ ತಗೊಳ್ತೀರಿ ಅನ್ನೋದನ್ನ ಚಿಕ್ಕಬಳ್ಳಾಪುರ ಜನತೆ ಕಾದು ನೋಡ್ತಾ ಇದ್ದಾರೆ. ಆದಷ್ಟು ಒಳ್ಳೆಯದನ್ನ ಮಾಡಿ ಸರ್. ಇಲ್ಲ, ಫ್ಲವರ್ ಮಾರ್ಕೆಟ್ ನ ವರ್ತಕರ ಅದೊಂದು ಮಾಫಿಯಾ ಇದೆ. ಅದಕ್ಕಂತೂ ನಾನು ಕಡಿವಾಣ ಹಾಕ್ತೀನಿ, ರೈತರ ಪರ ನಿಲ್ತೀನಿ. ರೈತರು ದಯವಿಟ್ಟು ಸಹಕರಿಸಿ. ಪರವಾಗಿಲ್ಲ, ಅವ್ರಿಗೆ ಕಾನೂನು ರೀತಿ ಬಿಸ್ನೆಸ್ ಮಾಡಕ್ ಆ ವರ್ತಕರಿಗೆ ಬರಲ್ಲ ಅಂದ್ರೆ ಅಂಗಡಿ ಬಾಗ್ಲು ಹಾಕೊಂಡು ಹೋಗ್ಲಿ. ಕಾನೂನು ರೀತಿ ಬಿಸ್ನೆಸ್ ಮಾಡೋರು ಬೇಜಾನ್ ಜನ ಇದ್ದಾರೆ, ಅವ್ರು ಬಂದು ಬಿಸ್ನೆಸ್ ಮಾಡ್ತಾರೆ. ಆಯ್ತು ಸರ್, ನಮ್ಮ ವಾಹಿನಿಯೊಂದಿಗೆ ಮಾತನಾಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿ ಕ್ರಮಕ್ಕೆ ಮುಂದಾಗಿ ಹೂ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿ ತಡೆ ಹಾಕಿರೋದು, ಹೂ ಬೆಳೆಗಾರರಿಗೆ ಆಗ್ತಿರೋ ಅನ್ಯಾಯ ತಡೆಯಲು ಹೊರಟಿರೋದು, ಹೂ ಬೆಳೆಗಾರರ ಮೇಲೆ ಬಿದ್ದಿರೋ ಕಮಿಷನ್ ಸುಲಿಗೆ ಭಾರವನ್ನ ಕಡಿಮೆ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಎಲ್ಲೋ ಕೊಳ್ಳೆ ಹೊಡೆದಿರುವ ದುಡ್ಡು ತಂದು ರಾಜಕೀಯ ಮಾಡುತ್ತಿದ್ದಾರೆ. ಆ ದುಡ್ಡನ್ನು ಜನ ತೆಗೆದುಕೊಂಡು ತಿನ್ನಲಿ, ಮತ ಮಾತ್ರ ನನಗೆ ಕೊಡಲಿ, ನಾನು ಜನರೊಂದಿಗೆ ಬೆರೆತು ರಾಜಕೀಯ ಮಾಡುತ್ತೇನೆ ಎಂದು ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎನ್.ಎಚ್. ಶಿವಶಂಕರ ರೆಡ್ಡಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ರೈಲ್ವೆ ನಿಲ್ದಾಣದ ಬಳಿ ಆಯೋಜಿಸಲಾಗಿದ್ದ ಹೋಬಳಿ ಮಟ್ಟದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಡಾಕ್ಟರ್ ಎಚ್.ಎನ್. ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎನ್.ಎಚ್. ಶಿವಶಂಕರ ರೆಡ್ಡಿ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ತೊಂಡೇಬಾವಿ ಹೋಬಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಇದೆ ಎಂದು ಈ ಸಭೆಯೇ ಸಾಕ್ಷಿಯಾಗಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಶ್ರೀಮಂತರ ಬಳಿ ಇಲ್ಲ, ಅದು ಬಡವರಲ್ಲಿ ಮಾತ್ರ ಇದೆ. ಎಲ್ಲೋ ಕೊಳ್ಳೆ ಹೊಡೆದಿರುವ ದುಡ್ಡು ತಂದು ರಾಜಕೀಯ ಮಾಡುತ್ತಿದ್ದಾರೆ, ಅದನ್ನ ತೆಗೆದುಕೊಳ್ಳಿ, ಮತ ಮಾತ್ರ ನನಗೆ ಕೊಡಿ ಎಂದರು. ಈಗ ಗೆದ್ದಿರುವ ಪ್ರತಿನಿಧಿ ಹಳ್ಳಿಗಳಿಗೆ ಬರುವುದೇ ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರಿಗೆ ಸ್ಪಂದನೆ ಇಲ್ಲವಾಗಿದೆ. ಬೇರೆ ಊರಿನವರ ಆದಾಯಕ್ಕಿಂತ ಸ್ವಂತ ಊರಿನ ನಷ್ಟವೇ ಮೇಲು. ನನ್ನನ್ನ ಬಿಟ್ಟು ಹೋಗಿರುವವರು ಈಗ ಕೂಲಿ ಆಳುಗಳು, ಮೇಸ್ತ್ರಿಗಳಾಗಿದ್ದಾರೆ. ಅಲ್ಲಿ ಶಾಸಕರ ಪಿಎ ಸುತ್ತಲೂ ಬ್ರೋಕರ್ಗಳು, ಗುತ್ತಿಗೆದಾರರು ಇರುತ್ತಾರೆ. ಇನ್ನು ಸಾಮಾನ್ಯರಿಗೆ ಎಲ್ಲಿ ಅವಕಾಶ? ನನ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾನು ಹೇಳಲು ಸಿದ್ಧ. ಅವರು ನನ್ನ ಸವಾಲನ್ನ ಸ್ವೀಕರಿಸಲು ಸಿದ್ಧವಾಗಿದ್ದಾರೆಯೇ ಎಂದರು. ಕಳ್ಳರೆಲ್ಲ ಒಂದೇ ಕಡೆ ಸೇರಿ ಲೂಟಿ ಹೊಡೆಯಲು ಹೋಗಿದ್ದಾರೆ. ಈಗ ನಡೆಯಲಿರುವ ಚೀಮಲ್ ಚುನಾವಣೆಯಲ್ಲಿ ಮಂಚೇನಹಳ್ಳಿ ಕ್ಷೇತ್ರದಿಂದ ಕುರುಬ ಜನಾಂಗದ ಒಬ್ಬ ಬಡವನನ್ನ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ದೇನೆ. ಒಳ್ಳೆಯ ವ್ಯಕ್ತಿ, ಅಲಕಾಪುರ ಡೈರಿ ಅಧ್ಯಕ್ಷನಾಗಿದ್ದಾನೆ. ಬಡವರಿಗೆ ಅವಕಾಶ ಕಲ್ಪಿಸಲು ನಮ್ಮ ಕೈ ಜೋಡಿಸಿ ಎಲ್ಲ ಸಮಾಜದವರಿಗೂ ನ್ಯಾಯ ಮಾಡುತ್ತೇನೆ. ಎಲ್ಲ ಜನಾಂಗದವರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವವನು. ನನ್ನ ಮೇಲೆ ಜಾತಿ ಅಪವಾದ ಹಾಕಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವವನು. ಈಗ ಇರುವ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಡಿಸಿಸಿ ಬ್ಯಾಂಕ್ನಲ್ಲಿ ಒಂದು ಮಹಿಳಾ ಸಂಘಕ್ಕೆ ಹಾಗೂ ಒಬ್ಬ ರೈತನಿಗೆ ಅವರು ಸಾಲ ನೀಡಲು ಆಗುತ್ತಿಲ್ಲ. ತಾಲೂಕಿನ ಇತಿಹಾಸದಲ್ಲಿ ಇಂತಹ ದುಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡ ವಿರುದ್ಧ ಕುಟುಕಿದ್ದಾರೆ. ನಾನು ಯಾವುದೇ ಸಾರ್ವಜನಿಕ ವೇದಿಕೆ ಮೇಲೆ ಸವಾಲಾಗೂ ಕೂಡ ನಾನು ನಡೆಯಿದ್ದೀನಿ. ಇವತ್ತು ತಾಲೂಕಲ್ಲಿ ಏನೇನಾಗ್ತಾ ಇದೆ ಅಂದ್ರೆ ವೇದಿಕೆ ಆಗಲಿ, ನಾನು ನಾಗಾರೆಡ್ಡಿ ಸರ್ಕಲ್ ಅಲ್ಲಿ ನಿಂತ್ಕೊಳ್ತೀನಿ, ಅವರು ನಾಗಾರೆಡ್ಡಿ ಸರ್ಕಲ್ ಅಲ್ಲಿ ನಿಂತ್ಕೊಳ್ಳಿ, ನಾನೇನ್ ಮಾಡಿದ್ದೀನಿ ಹೇಳ್ತೀನಿ, ಅವ್ರೇನ್ ಮಾಡ್ತಾ ಇದ್ದಾರೆ ಹೇಳಿ. ಇದೊಂದು ಸವಾಲಾಗ್ತಾ ಇದ್ದೀನಿ ನಾನು ಇವತ್ತು. ಜನರಿಗೆ ಮುಖಮೂರ್ತಿ ಹೆಚ್ಚಿ ದಾರಿ ತಪ್ಪಿಸಿ ಇವತ್ತು ಕಷ್ಟಕ್ಕೆ ಸಿಕ್ಕಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ತಾಲೂಕಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಡೈರಿ ಎಲೆಕ್ಷನ್ ಬಂದಿದೆ. ಇದೇ ಕಾಂತರಾಜನ್ ಫಸ್ಟ್ ಮಾಡಿದ್ ನಾನು. ಅವ್ರು ಹೇಳಿದ್ರು ಕಾಂತರಾಜು ಅಧ್ಯಕ್ಷನಾದ, ಅಲ್ಲಿ ಏನೇನು ಲೂಟಿ ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿದೆ, ಅವ್ರೇನೇನು ಮಾಡಿದ್ರು ಅಂತ. 2ನೇ ಸಲ ಮತ್ತೆ ನಾನೇ ಮಾಡಿದೆ. ಒಂದೊಂದು ಕೆಲಸಕ್ಕೆ 2 ವರ್ಷದಿಂದ ಯೂನಿಯನ್ ಎಲೆಕ್ಷನ್ ಅಲ್ಲಿ ಒಬ್ಬ ನೌಕರಿಗೆ, ಯಾರು ಕೆಲಸ ಕೊಡಿಸೋರಿಗೆ 40 ಲಕ್ಷ ರೂಪಾಯಿಗಳು ತಗೊಂಡಿದ್ದಾರೆ. ಇವರೆಲ್ಲ ಕಳ್ರೆ, ಯಾರು ಕಡಿಮೆ ಇಲ್ಲ. ಯಾರೋ ಡೈರಿಗೆ ಹೋಗಿರ್ತಕ್ಕಂಥ ಡೈರೆಕ್ಟರ್ ಜಿಲ್ಲೆ ಇಲ್ಲ. ನಮ್ಮ ಸ್ಥಳೀಯರಿಗೆ ಯಾರಿಗಾದ್ರೂ ಮಿಲ್ಕ್ ಡೈರಿಯಲ್ಲಿ ಒಬ್ರಿಗಾದ್ರೂ ಕೆಲಸ ಕೊಡಿಸಿದಾರ? ಈಗ ನನಗೆ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಡೈರಿಗಳ ಅಧ್ಯಕ್ಷ ಅಂತ ಬರ್ತಾ ಇದ್ದಾರೆ. ಯಾಕೆ ಗೆಲ್ಲಿಸ್ಬೇಕು ಇವ್ರನ್ನ? ನೀವು ಕೇಳಬೇಕು. ಯಾಕ್ರಿ ನೀವು ಆಸ್ತಿ ಮಾಡ್ಕೊಳ್ಳಕ್ಕೆ, ದುಡ್ಡು ಹೊಡೆಯಕ್ಕೆ ನಿಮ್ಮನ್ನು ಮಾಡ್ಬೇಕೇನು ಅಂತ. ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ನಿಸ್ವಾರ್ಥಿಯಾಗಿ ನಿಷ್ಪಕ್ಷಪಾತವಾಗಿ ಬಡವರು ಹಾಗೂ ಶೋಷಿತರ ಪರವಾಗಿ ಸತತವಾಗಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ನಮ್ಮ ನಾಯಕ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಪಕ್ಷವನ್ನ ಸದೃಢವಾಗಿ ಕಟ್ಟಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಧಿಕಾರ ಕೊಡಿಸುವ ಉದ್ದೇಶದಿಂದ ಹಳ್ಳಿಗಳಲ್ಲಿ ಪ್ರಚಾರ ಮಾಡುವುದಲ್ಲದೆ ಕಾರ್ಯಕರ್ತರ ಸಭೆಯನ್ನ ಆಯೋಜಿಸಲಾಗಿದೆ ಎಂದರು. ಈ ಗೆದ್ದಿರ್ತಕ್ಕಂಥವರು ಕಾಂಗ್ರೆಸ್ ಬೆಂಬಲ ಅಂತಾರೆ, ಆದರೆ ಕಾರ್ಯಕರ್ತರಿಗೆ ಅವರು ಸಹಕಾರ ಕೊಡ್ತಾ ಇಲ್ಲ. ಅವ್ರ ಜೊತೆಯಲ್ಲಿರ್ತಕ್ಕಂಥವ್ರು ತಮ್ಮೆಲ್ಲ ಗೊತ್ತೇ ಇದೆ. ಶಿವಶಂಕರ ರೆಡ್ಡಿ ಅವರ ಮತ, ಅವರ ಓಟು ಎಲ್ಲೂ ಹೋಗಲ್ಲ. 5-6 ಸಾವಿರ ನಮ್ಮ ಓಟು ಹೋಗಿರ್ಬೋದಷ್ಟೇ. ಇನ್ನು ಬಿಜೆಪಿ ಜೆಡಿಎಸ್ ಅವರು ಶಿವಶಂಕರ ರೆಡ್ಡಿ ಅವರ ಅಭಿವೃದ್ಧಿಯನ್ನ ಸಹಿಸದೆ
ಅವ್ರನ್ನ ಸೋಲಿಸಬೇಕು ಅಂತೇಳಿ ಅವರೆಲ್ಲ ಹುನ್ನಾರ ಮಾಡಿ ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿದ್ದಕ್ಕೆ ಇವತ್ತು ನಾವು ಸೋಲು ಅನುಭವಿಸಬೇಕಾಯ್ತು. ಆದ್ರೆ ಆಗಿದೆ ಇನ್ನೇನು ವರ್ಷಕ್ಕೆ ಚುನಾವಣೆ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸುವಂತ ಕೆಲಸ ಮಾಡಿದ್ರೆ ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಿವಶಂಕರ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ ನಮ್ಗೆಲ್ಲ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ಕೋಲಾರ ಈಗ ಒಕ್ಕೂಟ ಬೇರ್ಪಟ್ಟು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಿಗದಿಯಾಗಿದೆ. ಇದೇ ವೇಳೆ ಸಭೆಯಲ್ಲಿ ಮುಖಂಡರಾದ ಹನುಮಂತ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಭಾರ್ಗವ್ ರೆಡ್ಡಿ, ಅರುಂಧತಿ ಅಶ್ವತ್ಥಪ್ಪ, ಎಂಸಿ ಗಂಗಾಧರಪ್ಪ, ಜೀಲಾ ಕುಂಟೆ ಗಂಗಾಧರಪ್ಪ, ಇಬ್ನಿ ಹುಸೇನ್, ರಮೇಶ್ ನಾಯಕ, ನಾಗೇಶ್, ವೆಂಕಟಾದ್ರಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅದು ಇಬ್ಬರು ಪ್ರಭಾವಿ ರಾಜಕಾರಣಿಗಳನ್ನು ಕೊಟ್ಟ ಗ್ರಾಮ. ಆದರೆ ಅದೇ ಗ್ರಾಮದ ಪಕ್ಕದ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತೆ ಇರುವ ಜಮೀನಿನಲ್ಲಿ ಬೃಹತ್ ಬಂಡೆಗಳಿದ್ದು ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಸಿಡಿಮದ್ದಿನಿಂದ ಬ್ಲಾಸ್ಟಿಂಗ್ ಮಾಡುತ್ತಿದ್ದವರನ್ನು ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೇರಿದ ಪೆರೇಸಂದ್ರ ಗ್ರಾಮ. ಈ ಗ್ರಾಮ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಂತಹ ಪ್ರಭಾವಿ ರಾಜಕಾರಣಿಗಳನ್ನ ಕೊಟ್ಟಿದೆ. ಆದರೆ ಇದೀಗ ಈ ಗ್ರಾಮದಲ್ಲಿ ಅಕ್ರಮ ಬ್ಲಾಸ್ಟಿಂಗ್ನ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಪೆರೇಸಂದ್ರ ಗ್ರಾಮದ ಪಕ್ಕದಲ್ಲೇ ಇರುವ ಅರೂರು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಂತೆ ಸರ್ವೆ ನಂಬರ್ 535/2ರ 3 ಎಕರೆ 16 ಗುಂಟೆ, 231/5ರ 2 ಎಕರೆ ಜಮೀನು ಮಂಜುನಾಥ್ ಎಂಬುವರಿಗೆ ಸೇರಿದೆ. ಅದರಲ್ಲಿ ಅಕ್ರಮವಾಗಿ ಬಂಡೆಗಳನ್ನು ಸಿಡಿಮದ್ದಿನಿಂದ ಬೃಹತ್ ಸ್ಫೋಟಕಗಳ ಮೂಲಕ ಬ್ಲಾಸ್ಟ್ ಮಾಡ್ತಾ ಇದ್ರು. ಆದರೆ ಸರ್ಕಾರದಿಂದ ಅಥವಾ ಅಧಿಕಾರಿಗಳಿಂದ ಯಾವುದೇ ಪರವಾನಗಿ ಪಡೆಯದೆ 5 ಎಕರೆ ಜಮೀನಿನಲ್ಲಿದ್ದ ಕಲ್ಲು ಬಂಡೆಗಳನ್ನು ಸಿಡಿಮದ್ದು ಸ್ಫೋಟಕದಿಂದ ಬ್ಲಾಸ್ಟಿಂಗ್ ಮಾಡಿ ಅಲ್ಲೇ ಬೃಹತ್ ಗುಂಡಿ ತೆಗೆದು ಕಲ್ಲುಗಳನ್ನು ಮುಚ್ಚುತ್ತಾ ಇದ್ರು. ಇನ್ನು ವಿಚಾರ ತಿಳಿದ ಪೆರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ದಾಳಿ ನಡೆಸಿ ಸಿಡಿಮದ್ದು ವೈರ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. A1 ಆರೋಪಿಯಾಗಿ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಮೂಲದ ಶಿವ, A2 ಆರೋಪಿಯಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಗ್ರಾಮದ ಮಂಜುನಾಥ್ ಎಂಬುವರ ವಿರುದ್ಧ FIR ದಾಖಲಾಗಿದೆ. ಜಮೀನು ಒಲಿಮೆಗೋಸ್ಕರ ಜಮೀನಲ್ಲಿ ಸ್ವಲ್ಪ ಬಂಡೆ ವಗೇರೆ ಇತ್ತು, ಅದನ್ನು ಕ್ಲಿಯರ್ ಮಾಡೋಕ್ಕಾಗಿ ಅವರು ಮಾಡಿದ್ದಾರೆ. ಬಟ್ ಅದು ಅಲೌಡ್ ಇಲ್ಲ. ಈ ಬ್ಲಾಸ್ಟಿಂಗ್ ವಗೇರೆ ಯಾವಾಗ ಮಾಡ್ತಾರೆ ಅದು ಎಲ್ಲ ಪರ್ಮಿಷನ್ ತಗೋಬೇಕು ಮತ್ತು ಪ್ರೊಫೆಷ್ನಲ್ ಥರ ಮಾಡಬೇಕು. ಇದು ಯಾರ ಹತ್ರ ಲೈಸೆನ್ಸ್ ಇದೆ, ಯಾರಿಗೆ ಟ್ರೈನಿಂಗ್ ಇದೆ, ಮತ್ತು ಪಬ್ಲಿಕ್ಗೆ ಕೂಡ ಎಚ್ಚರಿಕೆ ಕೊಡಬೇಕು ಈ ಥರ ಏನು ಬ್ಲಾಸ್ಟಿಂಗ್ ವಗೇರೆ ಆಗ್ತಾಯಿದೆ. ಅದು ಎಲ್ಲ ಪರ್ಮಿಷನ್, ಪೊಲೀಸ್ದು ಪರ್ಮಿಷನ್ ಮತ್ತು ಈ ಯಾವ ಬೇರೆ ಡಿಪಾರ್ಟ್ಮೆಂಟ್ಸ್ ಇನ್ವಾಲ್ವ್ ಇದ್ದಾರೆ ಅವರೆಲ್ಲರದು ಪರ್ಮಿಷನ್ ಆದಮೇಲೆ ಇದು ಮಾಡೋಕ್ಕೆ ಆಗುತ್ತೆ. ಸ್ವಂತ ಈ ಥರ ಎಲ್ಲಿಗಲ್ ಥರ ಆಗುತ್ತೆ. ಇದು ಈ ಥರ ಸ್ವಂತ ಮಾಡೋಕ್ಕೆ ಆಗಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿ 7ರ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ಗಳಿದ್ದು ಅದರ ಹಿಂದೆ ಅರೂರು ಗ್ರಾಮದ ಮಂಜುನಾಥ್ಗೆ ಸೇರಿದ ಜಮೀನಿನಲ್ಲಿ ಬೃಹತ್ ಬಂಡೆಗಳು ಇರೋ ಕಾರಣ ಜಮೀನನ್ನು ಸಮತೋಲನ ಮಾಡಲು ಸರ್ಕಾರದಿಂದ ಯಾವುದೇ ಪರವಾನಗಿ ಪಡೆಯದೆ ರಾಜಾರೋಷವಾಗಿ ಅಕ್ರಮವಾಗಿ ಸಿಡಿಮದ್ದು ಮೂಲಕ ಬ್ಲಾಸ್ಟಿಂಗ್ ಮಾಡ್ತಾ ಇದ್ರು. ಇನ್ನು ಪಕ್ಕದಲ್ಲೇ ಪೆಟ್ರೋಲ್ ಬಂಕು, ರಾಷ್ಟ್ರೀಯ ಹೆದ್ದಾರಿ ಇದ್ದು ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳದೆ ಬ್ಲಾಸ್ಟಿಂಗ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾರೆ.
ಪ್ರಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೆರೇಸಾಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೈವೇ ಪಕ್ಕದಲ್ಲಿ ಅರೂರು ವಿಲೇಜ್ ಇದೆ. ಆ ಅರೂರು ವಿಲೇಜಲ್ಲಿ ಯಾವುದೂ ಥರ ಏನು ಹೈವೇ ಪಕ್ಕದಲ್ಲಿ ಏನು ಬ್ಲಾಸ್ಟಿಂಗ್ ವಗೇರೆ ನಡ್ತಾ ಇದೆ ಈ ಥರ ಪಬ್ಲಿಕ್ಕಿಂದ ಮಾಹಿತಿ ಬಂದಿತ್ತು. ಆದಮೇಲೆ ನಮ್ಮ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಗುಡಿಬಂಡೆ ಇನ್ಸ್ಪೆಕ್ಟರ್ ಅಲ್ಲಿ ರೌಂಡ್ಸಲ್ಲಿ ಇತ್ತು. ಅವರು ವಿಸಿಟ್ ಮಾಡಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಕಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ 100 ಮೀಟರ್ ಹಿಂದೆ ಯಾವುದು ಖಾಸಗಿ ಜಮೀನಲ್ಲಿ ಯಾರು ಬಂಡೆ ವಗೇರೆ ಹೊಡಿಯೋಕ್ಕೆ ಬ್ಲಾಸ್ಟಿಂಗ್ ವಗೇರೆ ಮಾಡ್ತಾ ಇದ್ದಾರೆ, ವಿದೌಟ್ ಪರ್ಮಿಷನ್ ಇಲ್ಲಿಗಲಿ ಮಾಡ್ತಾ ಇದ್ದಾರೆ, ಅದನ್ನು ಜಿಲೆಟಿನ್ ವಗೇರೆ ಯೂಸ್ ಮಾಡಿ. ಆಮೇಲೆ ಅವ್ರ ಮೇಲೆ ನಾವು ಒಂದು ಎಕ್ಸ್ಪ್ಲೋಸಿವ್ ಆ್ಯಕ್ಟ್ದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಬೇಸಿಕ್ಲಿ ಈ ಕೇಸಲ್ಲಿ ಆರೋಪಿ ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಅವ್ರಿಗೆ ಮತ್ತು ಯಾರ್ದು ಜಮೀನಿದೆ ಅವ್ರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಶಿವು ಯಾರು ಸಪ್ಲೈ ಮಾಡಿದ್ದಾರೆ ಜಿಲೆಟಿನ್ ವಗೇರೆ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅವರಿಂದ ಈಗ ನಾವು ಅವರು ಬೇಸಿಕ್ಲಿ ಕ್ವಾರಿ ಮತ್ತು ಈ ಕ್ರಷರ್ಸ್ ವಗೇರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನು ಸಪ್ಲೈ ಇತ್ತು ಅಲ್ಲಿಂದ ತೊಗೊಂಡ್ಬಂದಿದ್ದಾರೆ. ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಕಿ ಯಾರು ಇವರ ಕೈಯಲ್ಲಿ ಯಾರು ಕೊಟ್ಟಿದ್ದಾರಾ ಅಥವಾ ಯಾರು ಈ ಬ್ಲಾಸ್ಟಿಂಗ್ ವಗೇರೆ ಅದು ಕಂಪ್ನಿ ಮ್ಯಾಗ್ಝಿನ್ ವಗೇರೆ ಯಾರಿತ್ತು ಅವರಿಂದ ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಅರೂರು ಬಳಿ ಜಮೀನಿನಲ್ಲಿ ಅಕ್ರಮ ಬ್ಲಾಸ್ಟಿಂಗ್ಗೆ ಬಳಸಿದ ಇಟಾಚಿ ಮತ್ತು ಕಂಪ್ರೆಸರ್ ಅನ್ನು ಪೆರೇಸಂದ್ರ ಪೊಲೀಸರು ವಶಪಡಿಸಿಕೊಂಡಿದ್ದು ಸೀಸ್ ಮಾಡಿದ್ದಾರೆ. ಅದಲ್ಲದೆ 5-6 ತಿಂಗಳಿಂದ ಅರೂರು ಬಳಿ ಅಕ್ರಮ ಸಿಡಿಮದ್ದಿನಿಂದ ಬ್ಲಾಸ್ಟಿಂಗ್ ಮಾಡ್ತಾ ಇದ್ರು. ಪೆರೇಸಂದ್ರ ಪೊಲೀಸರಿಗೆ ಗೊತ್ತೇ ಆಗಲಿಲ್ವಾ, ಯಾಕೆ ಮೊದಲೇ ಕ್ರಮ ಜರುಗಿಸಲಿಲ್ಲ ಎಂಬ ಪ್ರಶ್ನೆಗಳು ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಎಳ್ಳು ಬೆಲ್ಲ ತಿಂದು ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯವನ್ನ ವೃದ್ಧಿಸೋಣ. ಸಮಸ್ತ ಚಿಕ್ಕಬಳ್ಳಾಪುರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದೇವಾರೆಡ್ಡಿ, ವಕೀಲರು, ಚಿಕ್ಕಬಳ್ಳಾಪುರ. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್
8886002009. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ: ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಾಗೇನಹಳ್ಳಿ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ. ಏಕಾಏಕಿ ಕಾಣಿಸಿಕೊಂಡ ಬೆಂಕಿ ಕೆಲವೇ ನಿಮಿಷಗಳಲ್ಲಿ ವ್ಯಾಪಿಸಿಕೊಂಡು ರಾಗಿ ಹುಲ್ಲಿನ ಬಣವೆ, ಹಲಸಿನ ಮರ ಜೊತೆಗೆ ಟೊಮೊಟೊ ಬೆಳೆಗೆ ಅಳವಡಿಸಲಾಗಿದ್ದ ಅಪಾರ ಮೌಲ್ಯದ ಹನಿ ನೀರಾವರಿ ಪೈಪ್ಗಳು ಬೆಂಕಿಗಾಹುತಿಯಾಗಿವೆ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ನಾಗೇನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದೆ. ಏಕಾಏಕಿ ಕಾಣಿಸಿಕೊಂಡ ಬೆಂಕಿ ಕೆಲವೇ ನಿಮಿಷಗಳಲ್ಲಿ ವ್ಯಾಪಿಸಿಕೊಂಡು ಗ್ರಾಮದ ರೈತ ವೆಂಕಟಪ್ಪ ಅವರಿಗೆ ಸೇರಿದ ಕೃಷಿ ಭೂಮಿಯಲ್ಲಿ ಇಟ್ಟುಕೊಂಡಿದ್ದ ಸುಮಾರು 5 ಟ್ರ್ಯಾಕ್ಟರ್ ಲೋಡ್ ರಾಗಿ ಹುಲ್ಲಿನ ಬಣವೆ, ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ಹಲಸಿನ ಮರ ಜೊತೆಗೆ ಟೊಮೊಟೊ ಬೆಳೆಗೆ ಅಳವಡಿಸಲಾಗಿದ್ದ ಅಪಾರ ಮೌಲ್ಯದ ಹನಿ ನೀರಾವರಿ ಪೈಪುಗಳು ಹಾಗೂ ಟೊಮೊಟೊ ಕಡ್ಡಿಗಳು ಬೆಂಕಿಗಾಹುತಿಯಾಗಿವೆ.
ಈ ಅವಘಡದಿಂದ ರೈತರಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಪೈಪುಗಳು, ಡ್ರಿಪ್ ಪೈಪುಗಳು, ನೀರು ಪೈಪುಗಳು ಎಲ್ಲ ಇದ್ವಲ್ಲ, ಅವೆಲ್ಲ ಸುತ್ತಿರೋವಾಗ ಹಂಗೆ ಇರ್ತದೆ. ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಬಂದು ಇಲ್ಲಿ ಸುಮಾರು ಒಂದು 5 ಟ್ಯಾಕ್ಟರಷ್ಟು ಹುಲ್ಲಿಟ್ಟಿದ್ವಿ, ರಾಗಿ ಹುಲ್ಲು. ನಾವು ಹೊರೆ ಕಟ್ಸಿರಲಿಲ್ಲ, ಹಂಗೆ ಬಣವೆ ಹಾಕಿದ್ವಿ. ಆ ಬಣವೆ ಹಾಕಿದಂಥ ಬಂದು ಯಾರೋ ಇಟ್ಟಿರತಕ್ಕಂಥ ಬೆಂಕಿ ಇಲ್ಲಿ ನಮ್ಮ ವಾಮ್ಯಾಗ ತಗಲಿ. ಮತ್ತು ಟಮಾಟ ಕಡ್ಡಿ ಸುಮಾರು ಒಂದು 1000 ಕಡ್ಡಿ ಇದ್ವು, ಟಮಾಟ ಕಡ್ಡಿ ಅದು ಸುಟ್ಟೋಗಿದೆ. ಮತ್ತು ಹಲಸಿನ ಮರ ತುಂಬ ಫಸಲು ಬರೋ ಅಂಥದ್ದು ಒಳ್ಳೆ ಜಾತಿ ಮರ, ಅದು ಕೂಡ ಸುಟ್ಟಾಗಿದೆ. ಡ್ರಿಪ್ ಪೈರುಗಳು ಸುಮಾರು ಒಂದು 30-40 ಸಾವಿರ ಡ್ರಿಪ್ ಪೈರು ಸುಟ್ಟೋಗಿದೆ. ಇಷ್ಟೆಲ್ಲ ನಷ್ಟ ಆಗಿದೆ. ಈ ಪೈರ್ ಲೈನ್ ಅವರು ಪಾಪ ಪೈರ್ ಇಂಜಿನ್ ಅವರು ಬಂದು ಲಾಸ್ಟ್ ಮೂಮೆಂಟಿಗೆ ಪಾಪ ಅವ್ರು ಬಂದರು, ತಡವಾಗಿ ಬಂದ್ರೂ ಒಂದು ಸ್ವಲ್ಪ ಆರಿಸಿ ಇದು ಮಾಡಿದ್ರು, ಅದೇನು ಸಿಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಏನು ಉಳಿದಿಲ್ಲ, ಎಲ್ಲ ಸುಟ್ಟೋಗಿದೆ ಸರ್. ಎಷ್ಟೊತ್ತಿನಾಗ ಹಿಂಗಾಗಿ ಇದು ಸುಮಾರು 11 ಗಂಟೆಯಿಂದ ಹುರ್ಕೊಂಬಂದು ಸುಮಾರು ಅವರಿಗೆ ನಾವು ಫೋನ್ ಮಾಡಿದಾಗ ಸುಮಾರು 1:30 ಟೈಮು. ಇದು ನಾವೆಲ್ಲೋ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇಷ್ಟು ಈ ಥರ ಎಲ್ಲ ಆಗಿತ್ತು. ಯಾರಿಗೂ ಮೊಬೈಲ್ ನಂಬರ್ ಗೊತ್ತಿರಲಿಲ್ಲನೋ, ಯಾರೂ ತಿಳಿಸಿರಲಿಲ್ಲ. ನಾನು ಬಂದು ಮೊಬೈಲ್ ನಂಬರ್ ಕಂಡು ಪೈರೋ ಇಂಜನ್ನವ್ರಿಗೆ ದೂರವಾಣಿ ಮುಖಾಂತರ ಮಾಡಿ ಅವ್ರನ್ನ ಕರೆಸಿ ನನ್ಸೋ ಅಂಥ ಕೆಲಸ ಮಾಡಿದ್ವಿ ಸರ್. ಈ ಸರ್ಕಾರದಿಂದ ಏನಾದರೂ ಹಲಸಿನ ಮರಕ್ಕೆ ಕೃಷಿ ಇಲಾಖೆಯಿಂದ, ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಪರಿಹಾರ ಬರೋಂಗಿದ್ರೆ ಹಲಸಿನ ಮರಕ್ಕೆ ಕೊಡಲಿ. ರಾಗಿ ಹುಲ್ಲು ಇದು ಏನು ಕಂದಾಯ ಇಲಾಖೆಯಿಂದ ಏನಾದರೂ ಬಂದರೆ ಪರಿಹಾರ ಕೊಡಲಿ, ಇಲ್ಲ ಪಂಚಾಯಿತಿ ಮುಖಾಂತರವಾಗಾದ್ರೂ ಏನಾದರೂ ಪರಿಹಾರ ಬಂದರೆ ನಮಗೆ ಒಳ್ಳೆಯದಾಗ್ತದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ನೀರು, ಮಣ್ಣು ಬಳಸಿ ಬೆಂಕಿ ನಂದಿಸಲು ಯತ್ನಿಸಿದರೂ ಬಿಸಿಲಿನ ತೀವ್ರತೆ, ಒಣ ಹವಾಮಾನ ಹಾಗೂ ಗಾಳಿಯ ವೇಗದಿಂದಾಗಿ ಬೆಂಕಿ ಇನ್ನಷ್ಟು ವ್ಯಾಪಿಸಿಕೊಂಡಿದೆ. ಪರಿಸ್ಥಿತಿ ಕೈಮೀರುವುದನ್ನು ಗಮನಿಸಿದ ಗ್ರಾಮಸ್ಥರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದರೂ ಅಷ್ಟರೊಳಗೆ ಬಹುತೇಕ ಕೃಷಿ ಸಾಮಗ್ರಿಗಳು ಭಸ್ಮವಾಗಿದ್ದರಿಂದ ನಷ್ಟ ತಪ್ಪಿಸಲು ಸಾಧ್ಯವಾಗಲಿಲ್ಲ. ನಂತರ ಬೆಂಕಿ ಇನ್ನಷ್ಟು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಯಿತು. ತೂಬುಗೆರೆ ಶಿವಕುಮಾರಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಕೇಂದ್ರ ಸರ್ಕಾರದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿರುವ ಆರೋಗ್ಯ ಇಲಾಖೆ ಅಧಿಕಾರಿಗಳ ಹಾಗೂ ಶಾಸಕರ ಬೆಂಬಲಿಗರ ವಿರುದ್ಧ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮ ಜರುಗಿಸದಿದ್ದರೆ ಎನ್ಡಿಎ ವತಿಯಿಂದ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎನ್ಡಿಎ ಮುಖಂಡ ಹರಿನಾಥ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಹರಿನಾಥ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಬೆಳ್ಳೂರಿನ ಸ್ತಂಭ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ 55 ಲಕ್ಷ ರು ಅನುದಾನ ಮಂಜೂರು ಆಗಿದ್ದು, ಕಾಮಗಾರಿಯ ಗುದ್ದಲಿ ಪೂಜೆಗೆ ಸ್ಥಳೀಯ ಸಂಸದರಾದ ಡಾ ಕೆ ಸುಧಾಕರ್ ಅವರನ್ನು ಆಹ್ವಾನಿಸದೆ ಸ್ಥಳೀಯ ಶಾಸಕರು ಕಾಮಗಾರಿ
ಕಾಮಗಾರಿಯ ಗುದ್ದಲಿ ಪೂಜೆಗೆ ಮುಂದಾಗಿದ್ದಾರೆ. ಪುಲಗಲ್ ಗ್ರಾಮ ಪಂಚಾಯಿತಿಯ ಎನ್ಡಿಎ ಮುಖಂಡರು ಕಾಮಗಾರಿಯ ಗುದ್ದಲಿ ಪೂಜೆಗೆ ಅಡ್ಡಿಪಡಿಸಿದಾಗ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಶಾಸಕರ ಬೆಂಬಲಿಗರು ಶಿಷ್ಟಾಚಾರ ಉಲ್ಲಂಘಿಸಿ ಜನವರಿ 16ರಂದು ಕೇಂದ್ರ ಸರ್ಕಾರದಿಂದ ಮಂಜೂರಾಗಿರುವ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಕೇಂದ್ರ ಸರ್ಕಾರದ ಕಾಮಗಾರಿ ಕುರಿತು ಸಂಸದರಿಗೆ ಮಾಹಿತಿ ನೀಡದೆ ಗುದ್ದಲಿ ಪೂಜೆ ನೆರವೇರಿಸಿರುವ ಶಿಷ್ಟಾಚಾರ ಉಲ್ಲಂಘನೆ ಆಗಿರುವುದರಿಂದ ಜಿಲ್ಲಾಧಿಕಾರಿಗಳು ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಚೇಲೂರು ತಾಲೂಕು ಪುಲ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ಒಂದು 55 ಲಕ್ಷ ರೂಪಾಯಿ ಅನುದಾನ ಬಂದಿರ್ತದೆ. ಯಾವುದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ. ನಮ್ಮ ಶಾಸಕರು ಮತ್ತು ಅವರ ಅನುಯಾಯಿಗಳು ಎಷ್ಟು ಅವೈಜ್ಞಾನಿಕತೆಯಿಂದ ಕೆಲಸ ಮಾಡ್ತಾರಂತಂದರೆ ಅವ್ರಿಗೇನು ಗೊತ್ತಿಲ್ದಿರ ಯಾವ ಅನುದಾನ ಬಂದಿದೆ ಅಂತ ಅವ್ರು ಹೋಗಿ ಗುದ್ದಲಿ ಪೂಜೆ ಮಾಡೋಕ್ಕೆ ಶಾಸಕರು ರೆಡಿ ಆಗ್ತಾರೆ. ಅದರ ಜೊತೆಗೆ ಅವ್ರ ಅನುಯಾಯಿಗಳು ಎಲ್ಲ ಇದು ತಾಲೂಕು ಹೆಡ್ ಕ್ವಾರ್ಟರ್ನಿಂದ ಎಲ್ಲ ಮುಖಂಡರು ಬರ್ತಾರೆ. ಅಲ್ಲಿಗೆ ಬಂದು ನಾವು ಅಡ್ಡಾಕ್ತೀವಿ ಏನು ಅಂತ, ನಮ್ಮ ಸಂಸದರ ಕಡೆಯಿಂದ ಈ ಥರ ನಮ್ಮ ಗ್ರಾಂಟ್ ಇದೆ, ನಮಗೆ ಗೊತ್ತಿಲ್ದಿರ ಅವೈಜ್ಞಾನಿಕ ಶಿಷ್ಟಾಚಾರವನ್ನು ಮುರಿದು ಅವರು ಗುದ್ದಲಿ ಪೂಜೆಗೆ ಮಾಡೋಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಈ ಥರ ಮಾಡಬಾರ್ದು ಅಂತ ನಾವು ಅಡ್ಗಾಲು ಹಾಕಿದ್ದಕ್ಕೋಸ್ಕರ ಶಾಸಕರು ಬರ್ದಿರ ಅವರ ಅನುಯಾಯಿಗಳು ಅಂದರೆ ಲೆಫ್ಟು ರೈಟು ಎಲ್ಲ ಚೇಲೂರಿನ ತಾಲೂಕಿನ ಎಲ್ಲ ಮುಖಂಡರು ಬಂದು ಗುದ್ದಲಿ ಪೂಜೆ ಮಾಡ್ತಾರೆ. ಅದು ಗುದ್ದಲಿ ಪೂಜೆ ಮಾಡೋಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ, ಯಾವ ಒಂದು ಮಾನದಂಡನೆ ಇದೆ ಅಂತ ನಮಗೆ ತಿಳಿಸ್ಬೇಕಾಗ್ತದೆ. ಇದಕ್ಕೆ ಆನ್ಸರ್ ಶಾಸಕರು ಸಹ ಹೇಳಬೇಕಾಗ್ತದೆ. ಯಾಕಂದರೆ ಸರ್ಕಾರದಲ್ಲಿ ಅನುದಾನ ತಂದು ಅವ್ರು ಗುದ್ದಲಿ ಪೂಜೆ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ತಂದು ಅವ್ರು ಯಾರು ಮಾಡೋಕ್ಕಾಗ್ತದೆ? ನಮ್ಮ ಲೋಕಸಭಾ ಸಂಸದರು ಇಲ್ದಿರ ಅವರ ಗುದ್ದಲಿ ಪೂಜೆ ಮಾಡೋಕ್ಕೆ ಬರಲೇಬಾರ್ದು. ಇದು ಗಮನಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಸಹ ಒಂದು ಮನವೊಲಿಸಬೇಕಾಗ್ತದೆ, ಇಲ್ಲ ಒಂದು ವಾರ್ನಿಂಗೂ ಕೊಡಬೇಕಾಗ್ತದೆ. ಯಾಕಂದರೆ ಇದು ಏನು ರೈಟಾ ರಾಂಗ ಅಂತ ಜಿಲ್ಲಾಧಿಕಾರಿಗಳು ಉತ್ತರ ಹೇಳಬೇಕಾಗ್ತದೆ ಈ ವಿಷಯಕ್ಕೆ. ಇದೇನಾದರೂ ಅವರು ರೈಟಾ ರಾಂಗ ಅಂತ ಹೇಳ್ದಿದ್ರೆ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ND ವತಿಯಿಂದ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಇದಕ್ಕೆ ಆನ್ಸರು ಮತ್ತು ಶಾಸಕರ ಅನುಯಾಯಿಗಳಿದಾರಲ್ಲ ಲೆಫ್ಟ್ ರೈಟ್, ಅವರು ಯಾವ ಮುಖ ಇಟ್ಕೊಂಡು ಇದು ಗುದ್ದಲಿ ಪೂಜೆ ಮಾಡಿದ್ರು ಅಂತ ಒಂದು ಉತ್ತರ ಹೇಳಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ 1500 ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ JP ಚಂದ್ರಶೇಖರ ರೆಡ್ಡಿ, SY ವೆಂಕಟರಮಣ ರೆಡ್ಡಿ, SR ಲಕ್ಷ್ಮೀನಾರಾಯಣ, ET ನರಸಿಂಹಾರೆಡ್ಡಿ, ಶ್ರೀರಾಮ, ಸೀತಾರಾಮನಾಯಕ್, ಸುದರ್ಶನ್ ನಾಯ್ಡು, ಮೂರ್ತಿ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ
ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನು ಪತಿಯೇ ಅಮಾನುಷವಾಗಿ ಹತ್ಯೆ ಮಾಡಿರುವ ಘಟನೆ ನಗರಕೆರೆ ಗ್ರಾಮವನ್ನು ಬೆಚ್ಚಿ ಬೀಳಿಸಿದೆ. ಈ ಕುರಿತು ಒಂದು ವರದಿ. ಕೇವಲ 8 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ನವ್ಯಶ್ರೀ ಮತ್ತು ಸತೀಶ್ ಕುಮಾರ್ ದಂಪತಿ ಇದೀಗ ದುರಂತದ ಕೇಂದ್ರ ಬಿಂದುವಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮದಲ್ಲಿ ನಡೆದ ಈ ಘಟನೆ ಎಲ್ಲರ ಮನಸ್ಸನ್ನ ಕಲಕಿದೆ. ಪ್ರತಿನಿತ್ಯ ಮದ್ಯ ಸೇವಿಸಿ ತಡವಾಗಿ ಮನೆಗೆ ಬರ್ತಾ ಇದ್ದ ಸತೀಶ್ ಕುಮಾರ್ಗೆ ಪತ್ನಿ ನವ್ಯಶ್ರೀ ಪ್ರಶ್ನೆ ಮಾಡಿದ್ದಾಳೆ ಎನ್ನಲಾಗಿದೆ. ಇದರಿಂದ ಕೋಪಗೊಂಡ ಪತಿ ಕುಡಿದ ಅಮಲ್ನಲ್ಲಿ ಕಬ್ಬಿಣದ ಪೈಪ್ನಿಂದ ಪತ್ನಿಯ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾನೆ. ಇನ್ನು ತೀವ್ರವಾಗಿ ಗಾಯಗೊಂಡ ನವ್ಯಶ್ರೀ ಆಸ್ಪತ್ರೆಗೆ ರವಾನಿಸುವ ವೇಳೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಮಲ್ಲೇನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದ ನವ್ಯಶ್ರೀ ಮೃತದೇಹವನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಘಟನೆ ಬಳಿಕ ಆರೋಪಿಯಾದ ಸತೀಶ್ ಕುಮಾರ್ನನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳಕ್ಕೆ ಗೌರಿಬಿದನೂರು ಸಿಪಿಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಪ್ರೇಮ ವಿವಾಹ ಅಂದರೆ ಭದ್ರತೆ ಎನ್ನುವ ಭಾವನೆಗೆ ಈ ಘಟನೆ ಕಳಂಕ ತರ್ತಾ ಇದೆ. ಮದ್ಯದ ಅಮಲಿನ ಹಿಂಸಾಚಾರ ಮತ್ತೊಂದು ಅಮೂಲ್ಯ ಜೀವವನ್ನ ಬಲಿ ತೆಗೆದುಕೊಂಡಿದೆ. ಇನ್ನು ಈ ಕುರಿತು ತನಿಖೆ ಮುಂದುವರೆದಿದ್ದು ಪೊಲೀಸರ ಮುಂದಿನ ಕ್ರಮದ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಕಳವಾರ ಅರುಣ್ ಜೊತೆ KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ಟೇನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಸ್ವಾಮಿಗೆ ಮಾಡಲಾಗಿದ್ದ ವಿಶೇಷ ಹೂವಿನ ಅಲಂಕಾರ ಭಕ್ತರ ಮನಸೂರೆಗೊಳ್ಳುವಂತಿತ್ತು. ಮುಂಜಾನೆಯಿಂದಲೇ ಪಟ್ಟೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ರಸ್ತೆ ಬದಿಯ ಮರಕ್ಕೆ ಕಾರು ಡಿಕ್ಕಿಯಾದ ಪರಿಣಾಮ ಕಾರಿನಲ್ಲಿ ಇದ್ದ 7 ಜನರ ಪೈಕಿ 4 ಗಾಯಗಳಾಗಿದ್ದು ಓರ್ವ ಸಾವನ್ನಪ್ಪಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಗಾಯಾಳು ಚಾಲಕನನ್ನ ಹೊರತೆಗೆಯಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ಪೊಲೀಸರು ಹರಸಾಹಸ ಪಟ್ಟರು. ಕೋಲಾರದ ಹೊರವಲಯದ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ 75ರ ಬಸವನತ್ತ ಬಳಿ ಎಸ್ಡಿಸಿ ಕಾಲೇಜು ಮುಂಭಾಗ ಟೊಯೋಟಾ ಕ್ವಾಲಿಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕ್ವಾಲಿಸ್ ವಾಹನದ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಗಾಯಾಳುಗಳು ಕೆಲಕಾಲ ಕಾರಿನಲ್ಲಿ ಸಿಲುಕಿ ನರಳಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಗಾಯಾಳುಗಳನ್ನು ಬೆಂಗಳೂರು ಮೂಲದ 23 ವರ್ಷದ ಶ್ರೀವತ್ಸ, 35 ವರ್ಷದ ಕುಮಾರ್, 42 ವರ್ಷದ ನಾಗೇಂದ್ರ, 9 ವರ್ಷದ ಚಿತ್ಯ, 19 ವರ್ಷದ ಸ್ಫೂರ್ತಿ, 23 ವರ್ಷದ ಸುಕೃತ್, 23 ವರ್ಷದ ಸುಮಂತ್ ಗಾಯಾಳುಗಳಾಗಿದ್ದಾರೆ. ಕುಮಾರ್ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಭಾನುವಾರ ಮುಂಜಾನೆ ನಸುಕಿನ ಜಾವ ಈ ಘಟನೆ ನಡೆದಿದ್ದು, ಅಪಘಾತದ ರಭಸಕ್ಕೆ ವಾಹನದೊಳಗೆ ಸಿಲುಕಿ ನರಳಾಡುತ್ತಿದ್ರು. ಹಾಗಾಗಿ ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಹನುಮಂತರಾಯ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಗಾಯಾಳುಗಳನ್ನು ಹೊರತೆಗೆಯಲು ಹರಸಾಹಸ ಪಡಬೇಕಾಯಿತು. ಇನ್ನು ಕೋಲಾರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಪರಾರ್ಜಿತ ಅಭ್ಯರ್ಥಿಯಾದಂತಹ ರಾಜೀವ್ ಗೌಡ್ರು ಏನು ಪದಬಳಕೆ ಮಾಡಿದ್ದಾರೆ ಅದನ್ನು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಒಬ್ಬ KAS ಆಫೀಸರ್, ಅವರು KAS ಓದಿ ಬಂದಿರುವಂತಹ ಆಫೀಸರ್ ಅವರು ಬೇಕು ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವ್ರು ಶಾಸಕರಾಗ್ಬೋದು. ಆದ್ರೆ ಈ ರಾಜೀವ್ ಗೌಡ KAS ಮಾಡಕ್ಕಾಗಲ್ಲ. ಆದ್ರೆ ಅಧಿಕಾರದ ದರ್ಪ, ಅಧಿಕಾರದ ಒಂದು ಅಹಂಕಾರ, ದುರಹಂಕಾರದಿಂದ ಮಾತಾಡಿದಾರಲ್ಲ ಆ ಪೌರಾಯುಕ್ತರ ಮೇಲೆ, ಅದು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಷ್ಟೊತ್ತು ಬಂಧಿಸಬೇಕಾಗಿತ್ತು ಅವ್ರನ್ನ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಜೆಡಿಎಸ್ ಮುಖಂಡ ರಘುನಾಥ್ ರೆಡ್ಡಿ ಮಾತನಾಡಿ, ಅವರು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕ ರವಿಕುಮಾರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವ ಮೂಲಕ ಇಡೀ ಕ್ಷೇತ್ರದ ಜನರಿಗೆ ಅಪಮಾನ ಮಾಡಿರುವ ರಾಜೀವ್ ಗೌಡ ಅವರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬೆಂಬಲ ಇದೆ ಎಂದು ಭ್ರಮೆಯಲ್ಲಿ ಇರುವ ರಾಜೀವ್ ಗೌಡ ನಗರಸಭೆಯ ಪೌರಾಯುಕ್ತರನ್ನ ಮಾತನಾಡಿರುವ ಧಾಟಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಬೆಂಬಲ ಸಿಕ್ಕಿದ್ರೆ ಕ್ಷೇತ್ರದ ಪರಿಸ್ಥಿತಿ ಏನಾಗುತ್ತದೆ ಎಂಬುದನ್ನು ಕ್ಷೇತ್ರದ ಜನರು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮನವಿ ಮಾಡಿದರು. ನಗರಸಭೆಯ ಪೌರಾಯುಕ್ತ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿರುವ ರಾಜೀವ್ ಗೌಡ ಪರವಾಗಿ ಆಹಾರ ಸಚಿವ ಡಾಕ್ಟರ್ KH ಮುನಿಯಪ್ಪ ಅವರು ಮಾತನಾಡಿರುವುದು ಬಹಳ ನೋವಿನ ಸಂಗತಿ. ಮಹಿಳಾ ಅಧಿಕಾರಿ ಎಂಬುದನ್ನು ಮರೆತು ದರ್ಪ ತೋರಿರುವ ರಾಜೀವ್ ಗೌಡ ಅವರನ್ನ ತ್ವರಿತವಾಗಿ ಬಂಧಿಸಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಹಾರ ಸಚಿವ KH ಮುನಿಯಪ್ಪ ಅವರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪೌರಾಯುಕ್ತರ ಮೇಲೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾರ್ಜಿತ ಅಭ್ಯರ್ಥಿಯಾದಂತಹ ರಾಜೀವ್ ಗೌಡ್ರು ಏನು ಪದಬಳಕೆ ಮಾಡಿದ್ದಾರೆ ಅದನ್ನು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಒಬ್ಬ KAS ಆಫೀಸರ್, ಅವರು KAS ಓದಿ ಬಂದಿರುವಂತಹ ಆಫೀಸರ್ ಅವರು ಬೇಕು ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಅವ್ರು ಶಾಸಕರಾಗ್ಬೋದು. ಆದ್ರೆ ಈ ರಾಜೀವ್ ಗೌಡ KAS ಮಾಡಕ್ಕಾಗಲ್ಲ. ಆದ್ರೆ ಅಧಿಕಾರದ ದರ್ಪ, ಅಧಿಕಾರದ ಒಂದು ಅಹಂಕಾರ, ದುರಹಂಕಾರದಿಂದ ಮಾತಾಡಿದಾರಲ್ಲ ಆ ಪೌರಾಯುಕ್ತರ ಮೇಲೆ, ಅದು ನಾನು ಖಂಡನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಷ್ಟೊತ್ತು ಬಂಧಿಸಬೇಕಾಗಿತ್ತು ಅವ್ರನ್ನ. ಏನು ಈ ತಾಲೂಕ ಒಬ್ಬ ಪ್ರಥಮ ಪ್ರಜೆ ಯಾರು ಅಂತಂದ್ರೆ ಶಾಸಕರು. 224 ಜನ MLAಗಳಲ್ಲಿ ಇವರು ಒಬ್ರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಿದ್ದಾರೆ. ಅವ್ರಿಗೆ ಮಾತಾಡಿರುವಂತ ಪದಬಳಕೆ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರಿಗೆ ಧಕ್ಕೆ ತರುವಂತ ವಿಚಾರ ಅಲ್ಲ. ಅದು ಅವ್ರು ಮಾತಾಡುವಂತ ಭಾಷೆ ಅಲ್ಲ. ಯಾಕೆ ಇನ್ನೂ ಸರ್ಕಾರ ಅವ್ರದೇ ಇದೆ, ಅವರು ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್ ಅವರು, ಅವರೇ ಏನಾದ್ರು ಬೆಂಬಲ ಕೊಡ್ತಾ ಇದ್ದಾರ. ಮತ್ತೆ ಮೊನ್ನೆ ನಮ್ಮ ಶಾಸಕರು ಇವರು ಸಚಿವರು ಇದ್ದಾರಲ್ಲ KH ಮುನಿಯಪ್ಪ ಅವರು, ಅವ್ರ ಬಗ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಯಾಕೆ ಇಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ತರ ಮಾತಾಡೋದು? ಅವ್ರಿಗೆ ಅಷ್ಟು ಮಾತಾಡಿದ್ರು ಕೂಡ ಅವ್ರಿಗೆ ಬೆಂಬಲ ಕೊಡುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ನೆಕ್ಸ್ಟ್ ಮುಂದಿನ ಪೀಳಿಗೆ ಜನ ಏನಾಗ್ತದೆ? ಮುಂದಿನ ಪೀಳಿಗೆ ಜನ ಅಧಿಕಾರಿಗಳು ಕೆಲಸ ಬರೋದಕ್ಕೆ ಇಷ್ಟಪಡ್ತಾರ? ಈ ಜನರ ಒಂದು ಕುಂದುಕೊರತೆಗಳ ಬಗ್ಗೆ ಅವರು ಕೆಲಸ ಮಾಡಕ್ ಇಷ್ಟಪಡ್ತಾರೆ? ಈ ತರ ಒಂದು ಭಾಷೆ ಪದಬಳಕೆ ಬಳಸಿದ್ರೆ ಅದಕ್ಕೆ ನಾನು ಖಂಡಿಸ್ತಾ ಇದ್ದೀನಿ. ಇವಾಗ್ಲೂ ಅಷ್ಟೇ ದಯವಿಟ್ಟು ನಮ್ಮ ಅವರು DK ಶಿವಕುಮಾರ್ ಅವ್ರಿಗೂ ಮತ್ತೆ KH ಮುನಿಯಪ್ಪನವ್ರಿಗೂ ಮತ್ತೆ ಸಿದ್ದರಾಮಯ್ಯನವ್ರಿಗೂ ಇವ್ರೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ, ಅವ್ರನ್ನ ಕೂಡಲೇ ಬಂಧಿಸಬೇಕು. ಯಾಕೆಂದ್ರೆ ಆಲ್ರೆಡಿ ಅವರು ಇದಕ್ಕೆ ಹಾಕೊಂಡಿದ್ದಾರೆ, ಚಿಂತಾಮಣಿ ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡಿದ್ದಾರೆ. ಅದು 22ನೇ ತಾರೀಕಿಗೇನೋ ಹೋಗಿದೆ. ಅಷ್ಟು ಒಳಗಡೆ ಬಂಧಿಸಿ ಅವ್ರನ್ನ ಜೈಲ್ಗೆ ಕಟ್ಟಬೇಕು. ಅವ್ರನ್ನ ಜೈಲ್ಗೆ ಕಟ್ಟಿದ್ರೆ ಮಾತ್ರನೇ ಮುಂದೆ ನಮ್ಮ ಜನರಿಗೆ ಒಂದು ಧೈರ್ಯ ಬರೋದು. ಆ ಜನರು ಮುಂದೆ ಯಾವ ತರ ನಾವು ನಡ್ಕೋಬೇಕು, ರಾಜಕೀಯ ನಾಯಕರನ್ನ ಯಾವ ತರ ನಾವು ಮಾತಾಡಬೇಕು, ಒಬ್ಬ ಅಧಿಕಾರಿಗಳನ್ನ ಯಾವ ತರ ಮಾತಾಡಬೇಕು ಅನ್ನೋ ಒಂದು ವ್ಯವಸ್ಥೆ ಆಗ್ತದೆ ಹೊರತು ಇದೇ
ಇದ್ರ ಪ್ರಕಾರ ನಡ್ಕೊಂಡು ಹೋದ್ರೆ ಇನ್ನೂ ಕೆಲವರು ಒದ್ದಾಡ್ತಾರೆ. ಅದರಿಂದ ಅವ್ನು ಬಂಧಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ ರಹಮತುಲ್ಲಾ ಅಂತ 2-3 ದಿನಗಳ ಹಿಂದ ನಮ್ಮ ಕ್ಷೇತ್ರದಲ್ಲಿ ಏನು ಒಂದು ಘಟನೆಗಳ ಬಗ್ಗೆ ಪ್ರಚಾರ ಆಗ್ತಾ ಇದೆ. ಅದು ಕ್ಷೇತ್ರದ ರಾಜಕೀಯ ಅನುಭವ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಒಂದು ಥರ ನೋವಿನ ವಿಚಾರ. ಯಾಕೆ ಅಂತಂದರೆ ಯಾವ ಒಬ್ಬ ವ್ಯಕ್ತಿ ಚಲನಚಿತ್ರ ಕಾರ್ಯಕ್ರಮ ವಿಷಯವಾಗಿ ಆ ಚಲನಚಿತ್ರ ಅದು ಕಮರ್ಷಿಯಲ್ ಪ್ರೋಗ್ರಾಮ್, ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಅದು ಕಮರ್ಷಿಯಲ್ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಆ ಚಲನಚಿತ್ರದ ಯಾರು ಪ್ರೊಡ್ಯೂಸರ್ ಇರ್ತಾನೆ ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗುವಂಥ ಹೊಣೆಗಾರಿಕೆ ಅವ್ರಿಗಿರ್ತದೆ. ಅಂಥ ಒಂದು ಕಾರ್ಯಕ್ರಮವನ್ನು ರಾಜಕೀಯ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡೋಕ್ಕೋಗಿ ಅದರ ಒಂದು ಲಾಭವನ್ನು ಪಡೆಯಲಿಕ್ಕೆ ಹೋಗಿ ಒಂದು ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಬಗ್ಗೆ ಅವಶ್ಯಕ ಶಬ್ದಗಳನ್ನು ಬಳಸಿ ಅವರನ್ನು ನಿಂದಿಸಿದ್ದಲ್ಲದೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ BN ರವಿಕುಮಾರ್ ಅವರ ಬಗ್ಗೆ ಹಗರವಾಗಿ ಮಾತಾಡಿರುವಂಥದ್ದು ಖಂಡನೀಯ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಸಹಜ ಕಲೆಯಿಂದಲೇ ಪ್ರಖ್ಯಾತಿ ಪಡೆದಿರುವ ಗಿಲ್ಲಿ ನಟ ಬಿಗ್ ಬಾಸ್ನಲ್ಲಿ ಗೆಲ್ಲಲಿ ಎಂದು ರಾಜ್ಯ, ದೇಶ, ವಿದೇಶಗಳಿಂದಲೂ ಸಹ ಗಿಲ್ಲಿಗೆ ಶುಭ ಹಾರೈಕೆಗಳು ಹರಿದು ಬರುತ್ತವೆ. ಗಿಲ್ಲಿ ಮಂಡ್ಯ ಜಿಲ್ಲೆಯ ಸಣ್ಣ ರೈತರ ಕುಟುಂಬದಿಂದ ಬಂದಿರುವ ಹಳ್ಳಿ ಪ್ರತಿಭೆ. ಬಿಗ್ ಬಾಸ್ನಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆರೈಕೆ. ಗಿಲ್ಲಿ ನಟನಿಗೆ ಒಳ್ಳೆಯದಾಗಿ, ಅವನು ಬಿಗ್ ಬಾಸ್ನಲ್ಲಿ ಗೆದ್ದು ಬರಲಿ ಎಂದು ಶಾಸಕ ನಂಜೇಗೌಡ ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಒಂದು ಟಿವಿ ಚಾನೆಲ್ನಲ್ಲಿ ಬಿಗ್ ಬಾಸ್ ನಡೀತಾ ಇದೆ. ಆ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವಂತದ್ದು ಲಕ್ಷಾಂತರ ಜನ ನೋಡ್ತಾ ಇದ್ದೀವಿ. ಆ ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ಕಲಾವಿದರು ಭಾಗವಹಿಸಿದ್ದಾರೆ. ಅದರಲ್ಲಿ ಒಬ್ಬ ಕಲಾವಿದ ಗಿಲ್ಲಿ ಅಂತ ತುಂಬಾ ಪ್ರಚಾರ ಆಗ್ಬಿಟ್ಟಿದ್ದಾನೆ. ಏನಕ್ಕಾಗಿ ಪ್ರಚಾರ ಆಗಿದ್ದಾನೆ, ಯಾಕಾಗಿದ್ದಾನೆ, ಅವನ ಹತ್ರ ಕಲೆ ಇವತ್ತು ರಾಜ್ಯ ಅಲ್ಲ, ಹೊರ ರಾಜ್ಯಗಳೆಲ್ಲ, ವಿದೇಶದಲ್ಲೂ ಕೂಡ ಈ ಬಿಗ್ ಬಾಸ್ ಅನ್ನು ನೋಡುತ್ತವರು ಅದರಲ್ಲಿ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ. ಅವ್ನು ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇದ್ದೀನಿ. ಲಕ್ಷಾಂತರ ಜನ ಗಿಲ್ಲಿ ಗೆಲ್ಲಲಿ ಅಂತೇಳಿ ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದರೆ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ಏನು ಉದ್ದೇಶದಿಂದ ಅಂದ್ರೆ ಅವನ ಹತ್ರ ಒಂದು ಕಲೆ, ಆ ಕಲೆ ಅವನು ಕಾಮನ್ ಆಗಿ ಬಂದಿರೋಂಥದ್ದು. ಅವನ ಹಳ್ಳಿಯಲ್ಲಿ ಹುಟ್ಟಿ, ಅದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಕುಗ್ಗ ಗ್ರಾಮದಲ್ಲಿ ಒಂದು ಬಡ ರೈತರ ಕುಟುಂಬದಲ್ಲಿ ಹುಟ್ಟಿ ಪಾಪ ಅವನ ಕಷ್ಟಗಳು ಅದೆಲ್ಲ ಹೇಳ್ಕೊಡೋದು ಎಲ್ಲರೂ ಕೂಡ ಕೇಳಿದಿರಿ. ಆದರೂ ಸಹಿತ ಅಂತ ಒಬ್ಬ ರೈತರ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಗಿಲ್ಲಿ ಹುಡುಗನಿಗೆ ಇಂಥ ಒಂದು ಕಲೆ ಇದೆ ಅಂದ್ರೆ ಅವ್ರಿಗೆ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗ್ತದೆ. ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ಹಾರೈಸಬೇಕಾಗ್ತದೆ. ನನ್ನ ಪ್ರಕಾರ ಇವತ್ತು ಬಿಗ್ ಬಾಸ್ ಅಲ್ಲಿ ಮೊದಲನೇವನಾಗಿ ಅವನು ಗೆಲ್ಲೋದ್ರ ಅನುಮಾನ ಇಲ್ಲ. ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಇನ್ನು ಗಿಲ್ಲಿ ನಟನಿಗೆ ಕೋಲಾರದ ಯುವಕರು ಶುಭ ಹಾರೈಸಿದ್ದು, ಕೋಲಾರದ ಹೊಸ ಬಸ್ ನಿಲ್ದಾಣದ ಬಳಿ ಗಿಲ್ಲಿಯ ದೊಡ್ಡ ಭಾವಚಿತ್ರ ಹಾಕಿ ಪಟಾಕಿ ಸಿಡಿಸಿ ಶುಭ ಕೋರಿದ್ದಾರೆ. ಬಿಗ್ ಬಾಸ್ 12ನೇ ಸೀಸನ್ನಲ್ಲಿ ಗಿಲ್ಲಿ ನಟ ವಿಜೇತರಾಗಿ ಹೊರಹೊಮ್ಮಲೆಂದು ಶುಭ ಹಾರೈಸಿದರಲ್ಲದೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ವಿಜೇತರಾಗಬೇಕು ಎಂದು ಘೋಷಣೆ ಕೂಗಿ ಶುಭ ಕೋರಿದ್ದಾರೆ.
ಪರವಾಗಿ ಕೋಲಾರ ಜನತೆ ಎಲ್ಲ ಸೇರಿ ಗಿಲ್ಲಿ ನಟ ಅವರು ಒಬ್ಬ ಬಡವ ಒಬ್ಲಿ ಅಂತ ಎಲ್ಲರೂ ಕೋಲಾರ ಜನತೆ ಎಲ್ಲ ಸೇರಿ ಗಿಲ್ಲಿ ನಟ ಗೆದ್ದು ಬರಲಿ ಅಂತ ಅವನಿಗೋಸ್ಕರ ಶುಭ ಕೋರ್ತಾ ಇದ್ದೀವಿ. ಎಲ್ಲ ಶುಭ ಹಾರೈಸ್ತಾ ಇದ್ದೀವಿ. ಗಿಲ್ಲಿ ನಟ ಗೆದ್ದು ಬರಲಿ ಅಂತ ಎಲ್ಲ ಸೇರಿ ಗಿಲ್ಲಿ ನಟನ ಶುಭ ಕೋರ್ಸೋಕೆ ಬಂದಿದ್ದಾರೆ. ಏನು ಅಂದ್ರೆ ಇಡೀ ಕರ್ನಾಟಕದಲ್ಲಿ 12 ಸೀಸನ್ ಆಗಿದೆ ಬಿಗ್ ಬಾಸ್. 12ನೇ ಸೀಸನ್ ಅದ್ಭುತವಾಗಿ ಗಿಲ್ಲಿಗೋಸ್ಕರ ಕರ್ನಾಟಕ ಜನತೆ ಫುಲ್ಲು ಸಪೋರ್ಟ್ ಮಾಡ್ತಿದೆ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆಸ್ಬೇಕು. ಗಿಲ್ಲಿ ನಟನ್ಗೆ, ಗಿಲ್ಲಿ ನಟನ್ಗೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಹೂವಿನ ಮಾರ್ಕೆಟ್ನಲ್ಲಿ ಬೆಳೆಗಾರರಿಗೆ ಕಮಿಷನ್ ಕಾಟ, ರೈತರಿಗೆ ತಪ್ಪದ ಹೆಣಗಾಟ, ವರ್ತಕರಿಗೆ ಎಚ್ಚರಿಕೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಕೊಳ್ಳೆ ಹೊಡೆದ ದುಡ್ಡಿನಿಂದ ರಾಜಕೀಯ ಮಾಡ್ತಿದ್ದಾರೆ, ಆ ದುಡ್ಡು ತಿನ್ನಿ ಮತ ನನಗೆ ಕೊಡಿ, ಶಾಸಕ ಪುಟ್ಟಸ್ವಾಮಿಗೌಡರನ್ನು ಕುಟುಕಿದ ಎನ್ಎಚ್ಎಸ್. ಪ್ರಭಾವಿ ರಾಜಕಾರಣಿಗಳ ತವರಲ್ಲೇ ಅಕ್ರಮ ಬ್ಲಾಸ್ಟಿಂಗ್ ಮಾಡುತ್ತಿದ್ದವರನ್ನು ಹೆಡೆಮುರಿ ಕಟ್ಟಿದ ಪೊಲೀಸರು, ತಪ್ಪಿದ ಭಾರೀ ಅನಾಹುತ. ಆಕಸ್ಮಿಕ ಬೆಂಕಿಯಿಂದ ಗ್ರಾಮದಲ್ಲಿ ಅವಘಡ, ಬೆಂಕಿಗಾಹುತಿಯಾದ ಬಣವೆ ಮರಗಳು, ಲಕ್ಷಾಂತರ ರು ನಷ್ಟದಲ್ಲಿ ಮುಳುಗಿದ ರೈತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.